ಎಲ್ಲರಿಗೆ ನಮಸ್ಕಾರ. ಒಬ್ಬೊಬ್ಬರದು ಒಂದೊಂದು ರೀತಿ. ಬುದ್ಧ ಹೇಳುತ್ತಾನೆ ಪ್ರೀತಿ ಮತ್ತು ಶಾಂತಿ. ದುರ್ಯೋಧನ ಹೇಳುತ್ತಾನೆ ಹಠ ಮತ್ತು ಛಲ. ಏಕಲವ್ಯ ಹೇಳುತ್ತಾನೆ ಗುರಿ. ಯುಧಿಷ್ಠರ ಹೇಳುತ್ತಾನೆ ಧರ್ಮ. ಭೀಷ್ಮ ಹೇಳುತ್ತಾನೆ ಪ್ರತಿಜ್ಞೆ. ಒಬ್ಬ ಸಂತ ಹೇಳುತ್ತಾನೆ ಭಕ್ತಿ. ಒಬ್ಬ ಸನ್ಯಾಸಿ ಹೇಳುತ್ತಾನೆ ವೈರಾಗ್ಯ. ಅಲೆಕ್ಸಾಂಡರ್ ಹೇಳುತ್ತಾನೆ ಯುದ್ಧ. ಶ್ರೀಮಂತ ಹೇಳುತ್ತಾನೆ ಮೋಜು ಮತ್ತು ಮಸ್ತಿ. ಮಧ್ಯಮ ವರ್ಗದವರು ಹೇಳುತ್ತಾನೆ ಉದ್ಯೋಗ. ಹಸಿದವನು ಹೇಳುತ್ತಾನೆ ತನ್ನ ಪಾಲಿನ ಅರ್ಧ ರೊಟ್ಟಿ. ಇದರ ಬಗ್ಗೆ ನಾವು ಮಾತಾಡ್ಕೋಣ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬದುಕು ಕಾಣಿಸುತ್ತೆ. ಅವರವರ ಆಲೋಚನೆಯಂತೆ ಅವರವರು ಬದುಕನ್ನು ಸಮರ್ಥಿಸುತ್ತಾರೆ. ಬದುಕೆನ್ನುವುದು ಸುಂದರವಾದ ಅನುಭವ. ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ಎಲ್ಲವೂ ಅಮೂಲ್ಯ. ಈ ಯಾವುದೂ ಹಿಂತಿರುಗಿ ಬರುವುದಿಲ್ಲ. ಒಮ್ಮೆ ಕಳೆದರೆ ಮುಗಿಯಿತು. ಅದರಿಂದಲೇ ಪ್ರತಿ ಕ್ಷಣದ ಬದುಕು ನವೀನ. ಹೀಗೆಯೇ ನಮ್ಮ ಬದುಕು ಅನಿಶ್ಚಿತ ಕೂಡ. ಮುಂದಿನ ಕ್ಷಣ ಏನೆಂದು ಯಾರಿಗೂ ತಿಳಿಯದು. ಈ ಕ್ಷಣವೇ ಪರಮ ಪವಿತ್ರ. ಈ ಕ್ಷಣವನ್ನು ಸಂಪೂರ್ಣ ಅನುಭವಿಸುವುದೇ ಬದುಕು. ಸಂಘರ್ಷ, ಮನಸ್ತಾಪ, ಕೋಪ, ದ್ವೇಷ ಇವುಗಳನ್ನು ಕಡಿಮೆ ಮಾಡುತ್ತಾ ಪ್ರೀತಿ, ಸೌಹಾರ್ದ, ಸಹಾಯ, ಕಾರುಣ್ಯ ಮತ್ತು ಹಸನ್ಮುಖದ ನಡುವೆ ಬದುಕುವುದೇ ಸಾರ್ಥಕ ಜೀವನ. ನಮ್ಮ ಚಿಂತನೆ ಸಕಾರಾತ್ಮಕವಾಗಿದ್ದರೆ ಆ ಕ್ಷಣದಲ್ಲಿ ಒಂದಷ್ಟು ಚೈತನ್ಯ ಮೂಡುತ್ತದೆ. ಇಲ್ಲವಾದರೆ ನಿರಾಶೆ ನಮ್ಮದಾಗುತ್ತದೆ. ಕಷ್ಟ, ನೋವು, ನಿರಾಶೆ, ದುಃಖ ಎಲ್ಲವೂ ಎಲ್ಲರಿಗೂ ಇದೆ. ಆದರೆ ಅವುಗಳ ಮಧ್ಯೆ ಸಂತೋಷದಿಂದ, ತೃಪ್ತಿಯಿಂದ ಬದುಕುವುದೇ ಜೀವನ. ಯಾವುದೇ ರೀತಿಯಾಗಲಿ ಪ್ರತಿಯೊಬ್ಬರಿಗೆ ಕಷ್ಟ, ದುಃಖ ಎಲ್ಲರೂ ಇರುತ್ತೆ. ಯಾರು ತಾಳಿದವನೇ ಬಾಳು ಅಂತ ಹೇಳುತ್ತಾರೆ ಗಾದೆ ಮಾತಲ್ಲಿ. ಎಲ್ಲಾದರೂ ನೋಡಿ, ಅವಮಾನ ಮಾಡಿದವರೇ ಫೇಲ್ ಆಗಿರ್ತಾರೆ. ಇದು ಮಾತ್ರ ಪಕ್ಕ. ಅವಮಾನ ಯಾರು ತಗೊಂಡಿರುತ್ತಾರೋ ಅವರು ಯಾವಾಗಲೂ ಸಕ್ಸಸ್ಸಲ್ಲೇ ಇರುತ್ತಾರೆ. ಕೋಪ, ಒಬ್ಬೊಬ್ಬರು ಒಂದು ರೀತಿಯಲ್ಲೇ ಇರುತ್ತಾರೆ, ಅದು ನಿಜ. ಯಾವಾಗಲೂ ನಮ್ಮ ಲೈಫ್ನಲ್ಲಿ ದೊಡ್ಡ ಆಲೋಚನೆಗಳು ಇಟ್ಕೋಬೇಕು, ಕಡಿಮೆ ಇಟ್ಕೋಬಾರದು. ಇಲ್ಲಿ ಏನು ಹೇಳ್ತಾ ಇದ್ದಾನ ಅಂತಂದರೆ, ಒಬ್ಬೊಬ್ಬರಿಗೆ ಒಂದೊಂದು. ಒಬ್ಬರು ಮನಃಶಾಂತಿ ಬೇಕು. ಅವ್ರು ಯಾಕೆ ಮನಃಶಾಂತಿ ಬೇಕಂತಂದರೆ ಅವರಿಗೆ ಜಗಳ ಇಂಥವೆಲ್ಲ ಇದ್ದದ ಕಾರಣ ಮನಃಶಾಂತಿ ಬೇಕು. ಅದು ಒಂದೇ ಬೇಕು. ಇನ್ನೊಬ್ಬರಿಗೆ ದುಡ್ಡು ಇರುವುದಿಲ್ಲ. ನನಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು ಅಂತ ಕೇಳ್ತಾನೆ. ಅವರು ಜಸ್ಟ್ ಅವ್ರ ತಕ್ಕಂತೆ ಆಲೋಚನೆಗಳು ಇರುತ್ತವೆ. ಅದು ಎಷ್ಟು ದಿನ ಅಂದರೆ, ಇವಾಗ ನಮಗೆ ಹಸುವಾಗಿದೆ, ಈ ಹಸು ಪೂರ್ತಿ ನನ್ನ ಒಂದು ರೊಟ್ಟಿ ಕೊಟ್ಟಿದ್ರೆ ಸಾಕು ಅಂತ ಚಿಂತೆ ಇಟ್ಕೋಬಾರ್ದು. ಇದು ಒಂದು ಆಸೆ ಇಟ್ಕೋಬಾರ್ದು. ಇವತ್ತಿಂದ ಇನ್ನು ನಾನು ಇನ್ನು 100 ವರ್ಷ ಬದುಕಷ್ಟು ನನ್ನ ರೊಟ್ಟೆಗಳು, ನನ್ನ ಹಸುವಿನ ಆಹಾರ ಕೊಡು ಅಂತ ಬೇಡ್ಕೋಬೇಕು ನಾವು ಯಾವಾಗಲೂ. ಕೇವಲ ಇವತ್ತೊಂದು ದಿನ ಅಂತ ನಮಗೆ ಇವತ್ತೊಂದು ದಿನ ಸುಖವಿದ್ದರೆ ಸಾಕು ಅಂತ ನಾವು ಬೇಡ್ಕೋಬಾರ್ದು. ನಾನು 100 ವರ್ಷ ಸುಖವಾಗಿರ್ತೀನಿ ಅಂತ ನಾವು ಬೇಡ್ಕೋಬೇಕು. ಅದೇ ಜೀವನ. ನನಗಿವತ್ತು 10,000 ಕೊಟ್ಟರು ಸಾಕಪ್ಪ, ನನ್ನ ಜೀವನ ಮುಗೀತು ಅಂತ ತುಂಬ ಜನ ಅನ್ಕೋತಾರೆ. ಬಟ್ ಕೇಳುವುದೇನೆಂದರೆ, ನನ್ನ ಲೈಫ್ ಲಾಂಗ್ ನನ್ನ ಚೆನ್ನಾಗಿ ನೋಡ್ಕೊ, ನನ್ನ ಶ್ರೀಮಂತನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮೊದಲು ನಿನಗೆ ಏನು ಬೇಕೋ ಅದನ್ನು ಕಷ್ಟಪಡು, ಅದನ್ನು ಟ್ರೈ ಮಾಡು. ಟ್ರೈ ಮಾಡಲ್ದೇ ಯಾವುದೂ ಸಿಗುವುದಿಲ್ಲ. ನೀವು ಸಕ್ಸಸ್ ಆಗಬೇಕಂದ್ರೆ ಲೈಫ್ನಲ್ಲಿ ಅವಮಾನ ಪಡೆಯಬೇಕು. ಅವಮಾನ ಇಲ್ಲದೆ ನೀವು ಸಕ್ಸಸ್ ಆಗಲ್ಲ. ಸೊ ನಿನಗೆ ಅರ್ಧ ರೊಟ್ಟಿ ಬೇಕಂತಂದರೆ ಆ ಅರ್ಧ ರೊಟ್ಟಿ ಸಲುವಾಗಿ ನಾ ಏನು ಮಾಡಿದ್ರೆ ಸಿಗುತ್ತೆ ಅಂತ ಚಿಂತೆ ಮಾಡಿ. ಇದೇ ನಾನು ಹೇಳ್ತಿರೋದು. ಇದು ನಿಮಗೆ ಯಾವ ಥರ ಇಷ್ಟವಾಗಿದೆನೋ, ಯಾವ ಥರ ಅರ್ಥವಾಗಿದೆನೋ ಅಂತ ಕಾಮೆಂಟ್ ಮಾಡಿ, ನಾನು ಸ್ವಲ್ಪ ಅರ್ಥ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.